ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ? ಸೂತ್ರ ಏನಾದ್ರೂ ಬದಲಾವಣೆ ಆಗತ್ತಾ? ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ಬಿಟ್ಕೊಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಮತ್ತೊಂದ್ಸಲ ಕಾಂಪ್ರಮೈಸ್ ಆಗ್ತಾರಾ? ಎಲ್ಲ ಚರ್ಚೆಗಳ ನಡುವೆ ಕೆಲವೊಂದು ಸಾಧ್ಯತೆಯನ್ನ ನಾವು ಮೆಲುಕು ಹಾಕ್ತಾರಣ. ಯಾಕಂದ್ರೆ ಮುಂದಿನ ವಾರ ತನಕ ಅಲ್ಟಿಮೇಟ್ ಆಗಿ ನಮ್ಗಳಿಗೆ ಮಾತ್ರ ಅಲ್ಲ, ಇವನ್ ಹೈಕಮಾಂಡ್ಗೂ ಏನಾಗುತ್ತೆ ಅನ್ನೋದ್ರ ಅಂದ್ರೆ ಇದ್ರ ಭವಿಷ್ಯ ಏನೋ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ತನಕ ನಾವು ನೀವು ಚರ್ಚೆ ಮಾಡೋದು ಹಿಂಗಾದ್ರೆ ಹೆಂಗೆ, ಹೀಗಾಗಬಹುದಾ, ಈ ಸೂತ್ರವನ್ನು ಅಳವಡಿಕೆ ಮಾಡ್ಕೋಬಹುದು ಅಂತ. ಸೊ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀಲಿ ಗಣ್ಣಿನ ನಾಯಕ ಡಿ ಕೆ ಶಿವಕುಮಾರ್. ನೀಲಿ ಗಣ್ಣಿನ ಬ್ಲೂ ಐ ಬಾಯ್ ಅಂತ ಹೇಳಿದ್ರೆ ಅಚ್ಚುಮೆಚ್ಚಿನ ಹುಡುಗ, ಪರಿಪೂರ್ಣ ಹುಡುಗ, ತುಂಬಾ ಫೇವ್ರೆಟ್ ಬಾಯ್ ಅಂತಾರಲ್ಲ, ಫೇವ್ರೆಟ್ ಪರ್ಸನ್ ಅಂತಾರಲ್ಲ, ಅದಕ್ಕೆ ಈ ಬ್ಲೂ ಐಡ್ ಬಾಯ್ ಅಂತ ಕರೀತಾರೆ. ನೀಲಿ ಗಣ್ಣಿನ ನಾಯಕ ಡಿ ಕೆ ಶಿವಕುಮಾರ್ ಯಾರ ಕಣ್ಣಿಗೆ? ಸೋನಿಯಾ ಗಾಂಧಿ ಕಣ್ಣಿಗೆ. ನೀಲಿ ಗಣ್ಣಿನ ನಾಯಕ ಡಿ ಕೆ ಶಿವಕುಮಾರ್, ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಮೇಲೆ ಸೋನಿಯಾಗೆ ಹೆಚ್ಚು ಪ್ರೀತಿ, ಅಂದ್ರೆ ಒಂದ್ ರೀತಿ ಸ್ಪೆಷಲ್ ಕನ್ಸರ್ನ್ ಇರುತ್ತೆ, ಫೇವ್ರೆಟ್ ಪರ್ಸನ್ ಅಂತ ಇರ್ತಾರಲ್ಲ ಒಂದು ಟೀಮ್ ನಲ್ಲಿ, ಹಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸೋನಿಯಾ ಅವ್ರ ಮೇಲೆ ವಿಪರೀತ ನಂಬಿಕೆ ಇದೆ. ನುಡಿದಂತೆ ನಡೀತಾರೆ, ಅವತ್ತು ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರೆ. ಅವ್ರಿಗೋಸ್ಕರ ನಾನು ಕೂಡ ಕನ್ವಿನ್ಸ್ ಆಗಿ ಬಂದಿದ್ದೆ ಅವತ್ತು. ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರ ಮೇಲಿರುವಂತಹ ನಂಬಿಕೆ ಮತ್ತು ವಿಶ್ವಾಸ. ಬಟ್ ಅಲ್ಟಿಮೇಟ್ ಆಗಿ ಡಿಸಿಷನ್ ಅಂತ ಬಂದಾಗ ಆ ಕಡೆಯೂ ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಇದ್ದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅವರು ಮಧ್ಯದಲ್ಲಿ ಸಿಗಾಕ ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸೋನಿಯಾ ಅವ್ರ ಮೇಲೆ ನಂಬಿಕೆ ಇದೆ. ರಾಹುಲ್ ಮೇಲೆ ಇಲ್ಲದ ನಂಬಿಕೆ ಸೋನಿಯಾ ಮೇಲೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಬಲಾಬಲ ಅಂತ ನೋಡಿದಾಗ ತಾಯಿ ಪ್ರೀತಿ ಡಿ ಕೆ ಶಿವಕುಮಾರ್ ಮೇಲೆ, ಮಗನ ಒಲವು ಸಿದ್ದರಾಮಯ್ಯ ಅವ್ರ ಮೇಲೆ ಇದೆ. ಓಕೆ, ಇದೀಗ ಡಿ ಕೆ ಶಿವಕುಮಾರ್ ರಾಜಕೀಯ ಬೆಳವಣಿಗೆಯಲ್ಲಿ ಸೋನಿಯಾ ಗಾಂಧಿ ಅವರೇ ಮಾಸ್ಟರ್. ಮತ್ತು ಸೋನಿಯಾ ಗಾಂಧಿ ಅವರ ಹತ್ರ ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ ಅಂದ್ರೆ ಏನಾದ್ರೂ ಒಂದು ಪ್ರಸ್ತಾಪ ಇಟ್ಕೊಂಡು ಹೋದ್ರೆ ಅದನ್ನ ವಿನ್ ಮಾಡ್ಕೊ ಬರ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ವಿನ್ ಮಾಡ್ಕೊಂಡ್ ಬರ್ತಾ ಇದ್ರು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವರು ಮನೆ ಒಳಗೆ ಅಹಿಂದ ಒಂದು ಮೀಟಿಂಗ್ ಮಾಡ್ತೀವಿ, ಡಿನ್ನರ್ ಪಾರ್ಟಿ ಮಾಡ್ತೀವಿ ಅಂದ್ರಲ್ಲ, ಕಟ್ ಮಾಡಿಸಿದ್ರು. ಸಿದ್ದರಾಮೋತ್ಸವ ಮಾಡ್ತೀವಿ ಅಂತಂದ್ರು, ಕಟ್ ಮಾಡಿಸಿದ್ರು, ಪಾರ್ಟಿ ಹೆಸರಿಂದ ಮಾಡಿಸಿದ್ರು. ಹಿಂಗೆ ಏನಾದ್ರೂ ಒಂದು ರಿಕ್ವೆಸ್ಟ್ ಇಟ್ಕೊಂಡು ಹೋದ್ರೆ ಅದನ್ನ ಗ್ರೀನ್ ಸಿಗ್ನಲ್ ತಗೊಂಡೇ ಬರ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಬಹಳ ಹತ್ರವಾಗಿದ್ರು ಸೋನಿಯಾ ಗಾಂಧಿ ಅವರಿಗೆ. ಸೊ ಅವರಿಗೆ ಈಗಲೂ ಕೂಡ ಬಹಳ ವಿಶ್ವಾಸ ಇದೆ, ಮೇಡಮ್ ನನ್ನ ಕೈ ಬಿಡಲ್ಲ, ಕೊಟ್ಟಂತೆ ಮಾವತ್ತು ನುಡಿದಂತೆ ನಡೀತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರ ಪ್ರತಿ ಹಂತದಲ್ಲೂ ಸೋನಿಯಾ ಅವರು ಸಾಥ್ ಕೊಟ್ಕೊಂಡು ಬಂದಿದ್ರು. 2004ರಲ್ಲಿ ಸಂಪುಟ ಸೇರಿಸ್ದಾ ಇದ್ದಾಗ ಕಾರ್ಯಾಧ್ಯಕ್ಷೆ ಮಾಡಿದ್ರು ಸೋನಿಯಾ ಅವರು. ಓಕೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಫೇವರಿಸಮ್ ತೋರಿಸ್ಕೊಂಡ್ ಬಂದಿದ್ದಾರೆ ಇಲ್ಲಿ ತನಕ ಅಂತ. ಇನ್ನು 2013ರಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಸೇರಿಸ್ದಲ್ಲೇ ಇದ್ದಾಗ ಕೈ ಹಿಡಿದಿದ್ದೆ ಇದೇ ಸೋನಿಯಾ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದಲೂ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪನ್ಮೂಲದಲ್ಲಿ ವಿಪರೀತ ಸಪೋರ್ಟ್ ಸಿಕ್ಕಿದೆ, ಅದನ್ನು ಮುಚ್ಚುಮರೆ ಇಲ್ಲ. ಅವತ್ತೇ ಸಿಎಂಗೆ ಸೂಚನೆ ಕೊಟ್ಟು ಕ್ಯಾಬಿನೆಟ್ಗೆ 2020ರಲ್ಲಿ ಜೈಲಿಗೆ ಹೋಗಿ ಅಧ್ಯಕ್ಷ ಹಾಗೂ ಸಿಎಂ ಮಾಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಜೈಲಿಗೆ ಹೋಗಿಯೇ, ಅಂದ್ರೆ ಇವರಿಗೆ ರೈಟ್ ಟೆನ್ಷನ್ ಎಲ್ಲ ಇತ್ತಲ್ಲ, ಅವಾಗ್ಲೂ ನಿಮ್ ಜೊತೆ ನಾವಿರ್ತೀವಿ ಡಿ ಕೆ ಶಿವಕುಮಾರ್ ಜಿ ಅಂತ ಭರವಸೆ ಕೊಟ್ಟಿದ್ರು ಸೋನಿಯಾ ಗಾಂಧಿ ಅವರು 2020ರಲ್ಲಿ. ಇದೆಲ್ಲ ಆಗ್ತಾ ಇದ್ದಂತೆ ಸಂಪನ್ಮೂಲ ಅಂತ ಬಂದಾಗ್ಲೂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕೈಲಾದ ಒಂದು ಕಾಣಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲೂ ಕಾಂಗ್ರೆಸ್ ಇಲ್ಲ ಅಂದಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ನಿಂತ್ಕೊಂಡು ಬಿಜೆಪಿಯನ್ನ ಎದುರಿಸ್ಕೊಂಡು ಬಿಜೆಪಿಯನ್ನ ಕೆಲ ಈ ಸಿಎಂ ಅಂತ ಇಂತ ಇವನ್ನೆಲ್ಲ ತಂದು ಹಾಕಿ ಜನರಿಗೆ ಗ್ಯಾರಂಟಿಗಳ ಭರವಸೆಯನ್ನ ಕೊಟ್ಟು ಗೆಲ್ಲಿಸ್ಕೊಂಡ್ರಲ್ಲ. 134 ಸೀಟ್ ತಂದೇ ಬಿಟ್ರು. ಹಾಗಾಗಿ ಹಳೆವನ್ನೆಲ್ಲ ನೆನಪಿಸ್ಕೊಂಡು ಬಂದ್ರೆ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ತಗೊಂಡು ಹೋಗಿರುವಂತಹ ಎಲ್ಲಾ ಪ್ರಾಜೆಕ್ಟ್ಗಳಿಗೂ ಸೈನ್ ಹಾಕಿದ್ದಾರೆ. ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಈ ರೋಡ್ ಮಾಡ್ಸೋದು, ನೀರ್ ತರ್ಸೋದು ಅಂತದ್ದಲ್ಲ. ಇವ್ರೇನಾದ್ರೂ ಒಂದು ರಿಕ್ವೆಸ್ಟ್ ಇಟ್ಕೊಂಡು ಹೋದ್ರೆ ಅವ್ರು ಓಕೆ ಅಂದಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟೆ ಕಳ್ಸಿದ್ದಾರೆ. ಹಾಗಾಗಿ ವಿಪರೀತ ವಿಶ್ವಾಸ ಸೋನಿಯಾ ಗಾಂಧಿ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಕಳೆದ ಒಂದು 10-15 ವರ್ಷಗಳಿಂದಲೂ ಗಮನಿಸ್ಕೊಂಡು ಬಂದಾಗ ಅವರ ಕೈ ಹಿಡಿದಿದ್ದಾರೆ. ಒಂದು ಲೋ ಫೀಲ್ ಮಾಡ್ತಾ ಇದ್ದಾಗ್ಲೂ ಕೂಡ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಈಗಲೂ ಕೂಡ ಅದೇ ಭರವಸೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಹಾಗಾಗಿ ಕಳೆದ 3-4 ತಿಂಗಳಿಂದ ಅವರು ಹೋಗ್ಬರ್ದಲ್ಲಿರುವಂತಹ ದೇವಸ್ಥಾನ ಇಲ್ಲ, ಕೇಳ್ದಲ್ಲಿರುವಂತಹ ದೇವರಿಲ್ಲ, ಕೇಳ್ದಲ್ಲಿರುವಂತಹ ಜ್ಯೋತಿಷ್ಯ ಕೂಡ ಇಲ್ಲ. ಇದರ ನಡುವೆ ನಾನು ಸಿಎಂ ಪಟ್ಟಕ್ಕೆ ಕೂರ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮೊನ್ನೆ ಒಂದು ಪುಸ್ತಕ ಬೇರೆ ರಿಲೀಸ್ ಆಯ್ತಲ್ಲ ಡಿ ಕೆ ಶಿವಕುಮಾರ್ ಅವರ ಕಥಾ ಜೀವನ, ಅದರಲ್ಲೂ ಕೂಡ ಹೇಳಿದ್ರು ಬಿಜೆಪಿ ಅವರು ನನಗೆ ಕೊಟ್ಟಂತಹ ಅಂದ್ರೆ ನನಗೆ ತೋರಿಸಿದ ಆಸೆ ಏನು, ಇವನ್ನೆಲ್ಲ ಎಡಗಾಲಿಂದ ಒದ್ದೆ ನಾನು, ಬಿಕಾಸ್ ಪಕ್ಷಕ್ಕೆ ನಿಷ್ಠ ಅಂತ. ಅದನ್ನ ಅವ್ರಿಗೆ ಅದು ಆ ಸಂದರ್ಭದಲ್ಲಿ ಯಾಕೆ ಹೇಳ್ಕೊಂಡ್ರು ಅಂದ್ರೆ ಮೆಸೇಜ್ ಪಾಸ್ ಆಗ್ಬೇಕಿತ್ತು ಎಲ್ಲಾ ಕಡೆಗೂ, ಜನಕ್ಕೂ ಹೌದು ಮತ್ತು ರಾಜ್ಯ ಕಾಂಗ್ರೆಸ್ಗೂ ಹೌದು ಮತ್ತು ಹೈಕಮಾಂಡ್ಗೂ ಹೌದು. ಓಕೆ, ಇದೀಗ ಹೈಕಮಾಂಡ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಏನ್ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us.
we may rule here. Ultimately, we have a policy contained to the whatever the policies of the Congress party and the constitution. We have to work by that. So we'll go to Delhi whenever they call me and the party leaders, including my chief minister, we'll go there. Sir, large number of party workers want you to take charge as CM, sir. I don't want anything. People. I don't want anything. I'm not hurrying anything. My party will take a decision.